ಐ ಹೋಪ್ ಎವ್ರಿ ಒನ್ ಡೂಯಿಂಗ್ ಗುಡ್. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ವಿಷಯದ ಬಗ್ಗೆ ಹೇಳಬೇಕಾಗಿದೆ. ಏನು ಗೊತ್ತಾ? ಐ ಆಮ್ ಸೋ ಹ್ಯಾಪಿ ಗೊತ್ತಾ, ಬಿಕಾಸ್ ನಂದು ಫಸ್ಟ್ ಇಂಟ್ರಡಕ್ಷನ್ ವಿಡಿಯೋ ವಿತಿನ್ 24 ಅವರಲ್ಲಿ 500+ ವ್ಯೂಸ್ ಹೋಗಿದೆ. ದಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಯು. ಲವ್ ಯು ಆಲ್. ಹಾಗೆ ತುಂಬ ಜನ ಕಮೆಂಟ್ ಮಾಡಿದ್ದೀರಾ, ವಿಶ್ ಇರ್ಬೋದು, ಮತ್ತು ನಿಮ್ಮ ಲವ್ ಕೂಡ ತೋರಿಸಿದ್ದೀರಾ. ಸೊ ಹೀಗೆ ನಂದು ಅಪ್ಕಮಿಂಗ್ ವೀಡಿಯೋಸ್ಗೂ ಕೂಡ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ದೆನ್ ಐ ಆಮ್ ಡ್ಯಾಮ್ ಶೂರ್ ಇವತ್ತಿನ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ, ಬಿಕಾಸ್ ಆಫ್ ತುಂಬ ಇನ್ಫಾರ್ಮೇಟಿವ್ ವಿಡಿಯೋ ಮಾಡ್ತಿದ್ದೀನಿ. ಆಲ್ರೆಡಿ ನಿಮಗೆ ಗೊತ್ತಿದೆ, ಒಂದು ನ್ಯೂಡ್ ಲಿಪ್ಸ್ಟಿಕ್ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ಕೆಲವೊಂದು ಜನಕ್ಕೆ ಮೈಂಡ್ಸೆಟ್ ನ್ಯೂಡ್ ಲಿಪ್ಸ್ಟಿಕ್ ಬರೀ ಫ್ಯಾಟ್ ಸ್ಕಿನ್ ಅವ್ರಿಗೆ ಮಾತ್ರ ಸೂಟ್ ಆಗುತ್ತೆ ಅಂತ. ಬಟ್ ಈಸ್ ಕಂಪ್ಲೀಟ್ಲಿ ರಾಂಗ್. ನ್ಯೂಡ್ ಲಿಪ್ಸ್ಟಿಕ್ ಒಂದು ಟಿಪ್ಸ್ ಇದೆ. ಆ ಟಿಪ್ಸ್ನ ನೀವು ಯೂಟಿಲೈಸ್ ಮಾಡಿಕೊಂಡ್ರೆ ಫ್ಯಾರ್ ಇರೋರು ಯೂಸ್ ಮಾಡ್ಬೋದು, ಮೀಡಿಯಮ್ ಸ್ಕಿನ್ ಟೋನವರು ಯೂಸ್ ಮಾಡ್ಬೋದು, ಆ್ಯಂಡ್ ದೆನ್ ಡೀಪರ್ ಸ್ಕಿನ್ ಟೋನವರು ಕೂಡ ಯೂಸ್ ಮಾಡ್ಬೋದು. ಸೊ ಐ ರಿಯಲಿ ಡೋಂಟ್ ವಾಂಟ್ ಟು ವೇಸ್ಟ್ ಯುವರ್ ಟೈಮ್. ಲೆಟ್ಸ್ ಸ್ಟಾರ್ಟ್. ವೆಲ್ಕಮ್ ಬ್ಯಾಕ್. ನಾನು ಈಗ ತಾನೇ ನಾನು ಲಿಪ್ಸ್ಟಿಕ್ನ ರಿಮೂವ್ ಮಾಡಿ ಬಂದಿದ್ದೀನಿ. ನಾನು ಇವಾಗ ಈ ನ್ಯೂಡ್ ಲಿಪ್ಸ್ಟಿಕ್ನ ನಾನು ಹಾಕ್ಕೊಳ್ತಿದ್ದೀನಿ. ಓಕೆ, ಸೊ ಬರೀ ನ್ಯೂಡ್ ಲಿಪ್ಸ್ಟಿಕ್ ಹಾಕ್ಕೊಂಡ್ರೆ ಯಾವ ಥರ ಕಾಣಿಸುತ್ತೆ ಅನ್ನೋದನ್ನು ನೋಡಿ. ಓಕೆ, ಓಕೆ, ಈ ನ್ಯೂಡ್ ಲಿಪ್ಸ್ಟಿಕ್ ಹಾಕ್ಕೊಂಡ್ರೆ ನನಗೆ ಈ ಥರ ಕಾಣಿಸುತ್ತೆ. ಬಟ್ ನನಗೆ ಇದು ಕಂಪ್ಲೀಟ್ ಈ ಥರ ನ್ಯೂಡ್ ನನಗೆ ಇಷ್ಟ ಆಗಲ್ಲ. ಇದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ, ಸೊ ನಾನೀಗ ಇದನ್ನು ರಿಮೂವ್ ಮಾಡ್ತೀನಿ. ಬಿಕಾಸ್ ನನಗೆ ರಿಮೂವ್ ಮಾಡಿ ಯಾವ ಥರ ಒಂದು ಬರುತ್ತೆ ಲಿಪ್ ಲೈನರ್ ಹಾಕಿದ್ರೆ ಅಂತ ತೋರಿಸ್ತೀನಿ. ಬರೀ ನ್ಯೂಡ್ ಲಿಪ್ಸ್ಟಿಕ್ ಹಾಕಿದಾಗ ಯಾವ ಥರ ಕಾಣಿಸ್ತು ಅಂತ ನಾನು ಹೇಳಿದೆ. ಓಕೆ, ಅದು ಅಷ್ಟೊಂದು ನಿಮಗೆ ಒಂದು ಫೇಸಲ್ಲಿ ಒಂದು ಬ್ರೈಟ್ ಕೊಡಲ್ಲ. ಬಿಫೋರ್ ನ್ಯೂಡ್ ಲಿಪ್ಸ್ಟಿಕ್ ಹಾಕೋಕ್ಕಿಂತ ಮುಂಚೆ ಡಾರ್ಕ್ ಲಿಪ್ ಲೈನರ್ಗೆ ಹೋಗಿ. ಓಕೆ, ದಿಸ್ ಇಸ್ ಡಾರ್ಕ್ ಬ್ರೌನ್. ಸೊ ಡಾರ್ಕ್ ಬ್ರೌನ್ನ ನಾನು ಫಸ್ಟ್ ಅಪ್ಲೈ ಮಾಡ್ತೀನಿ. ದೆನ್ ಅದ್ರ ಜೊತೆ ನಾನು ನ್ಯೂಡ್ ಲಿಪ್ಸ್ಟಿಕ್ನ ನಾನು ಅಪ್ಲೈ ಮಾಡ್ತೀನಿ. ನಾನು ತೋರಿಸ್ಕೊಡ್ತೀನಿ. ಓಕೆ, ಕೆಲವರು ಏನು ಮಾಡ್ತೀರಾ ಗೊತ್ತಾ, ಲಿಪ್ ಲೈನರ್ ಹಾಕಿ ಈ ಮಿಡಲಲ್ಲಿ ಲಿಪ್ಸ್ಟಿಕ್ ಹಾಕ್ಬಿಡ್ತೀರಾ, ಚೆನ್ನಾಗಿ ಕಾಣಲ್ಲ. ಲಿಪ್ ಲೈನರ್ ಹಾಕಿದ್ಮೇಲೆ ಅದನ್ನು ಬ್ಲೆಂಡ್ ಮಾಡಬೇಕು. ಓಕೆ, ಓಕೆ, ಈ ಥರ ಬ್ಲೆಂಡ್ ಮಾಡಾದ್ಮೇಲೆ ನೀವು ಯಾವುದಾದ್ರೂ ನ್ಯೂಡ್ ಲಿಪ್ಸ್ಟಿಕ್ಕಿಗೆ ಹೋಗ್ಬೋದು. ಓಕೆ, ನಾನು ಆಗಲೇ ನಿಮಗೆ ತೋರಿಸ್ದೆ ಅಲ್ಲ, ನಾನು ಆ ಲಿಪ್ಸ್ಟಿಕ್ನ ನಾನು ಈಗ ಯೂಸ್ ಮಾಡ್ತಿದ್ದೇನೆ. ಓಕೆ, ಸೊ ಯಾವಾಗಲೂ ಲಿಪ್ಸ್ಟಿಕ್ ಹಾಕ್ಬೇಕಾರಷ್ಟೇ ಬರೀ ಈ ಮಿಡಲಲ್ಲಿ ಹಾಕಿ ಬಿಡಬೇಡಿ. ನೀವು ಲೈನರ್ ಎಲ್ಲ ಹಾಕಿರ್ತೀರ ಅಲ್ಲಿಂದನೇ ಸ್ಟಾರ್ಟ್ ಮಾಡಿ. ಎರಡನ್ನೂ ಬ್ಲೆಂಡ್ ಮಾಡಿ. ಓಕೆ, ಬ್ಲೆಂಡ್ ಮಾಡಿದಾಗ ಇದು ನಿಮಗೆ ಈ ಥರ ಬರುತ್ತೆ ಫಿನಿಶಿಂಗ್. ಓಕೆ, ಅದು ಕಂಪ್ಲೀಟ್ಲಿ ನ್ಯೂಡ್ ಅನಿಸ್ಬಿಡುತ್ತೆ. ಇದು ನಿಮಗೆ ಅಷ್ಟು ನ್ಯೂಡ್ ಅನಿಸಲ್ಲ. ಸೊ ಈ ಥರ ಹಾಕ್ಕೊಂಡಾಗ ಇಟ್ ವಿಲ್ ಲುಕ್ಸ್ ವೆರಿ ಪೊಲೈಟ್ ಆಗಿ ನಿಮಗೆ ಕಾಣಿಸುತ್ತೆ. ಓಕೆ, ಆ್ಯಂಡ್ ದೆನ್ ಇಫ್ ಇನ್ ಕೇಸ್ ಏನಾದರೂ ನೀವು ಪಿಂಕ್ ಜೊತೆ ನೀವು ಹೋಗ್ತಿದ್ದೀನಿ, ಪಿಂಕ್ ನ್ಯೂಡ್ಗೆ ಅಂತಂದರೆ ಬೇಕಿದ್ರೆ ಪಿಂಕ್ದು ಲಿಪ್ ಲೈನರ್ನ ನೀವು ಹಾಕಬೇಕು. ಫಸ್ಟು ಪಿಂಕ್ ಲಿಪ್ ಲೈನರ್ ಹಾಕಿ ದೆನ್ ಒಂದು ವೈನ್ ಕಲರ್, ಒಂದು ಲ್ಯಾವೆಂಡರ್ ತುಂಬ ಲೈಟ್ ಕಲರ್ ಥರ ಇರುತ್ತಲ್ಲ, ಫಾರ್ ಎಕ್ಸಾಂಪಲ್ ಈ ಥರ ಒಂದು ಕಲರ್ಸ್ಗೆ ಬೇಕಾದರೂ ಕೂಡ ನೀವು ಹೋಗ್ಬೋದು.
ಸೊ ಈ ಕಲರ್ಸ್ಗೆ ಬೇಕಾದರೆ ಪಿಂಕ್ ಲೈನರ್ ಹಾಕಿ ಈ ಥರ ಒಂದು ವೈನ್ ಕಲರಲ್ಲಿ ನೀವು ಮಿಕ್ಸ್ ಮಾಡಿದ್ರೆ ಅದು ಕೂಡ ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾವುದೇ ಒಂದು ನ್ಯೂಡ್ ಲಿಪ್ಸ್ಟಿಕ್ ನೀವು ಹಾಕಬೇಕಾದ್ರೆ ಅದು ಬಿಫೋರ್ ಹಾಕೋಕ್ಕಿಂತ ಮುಂಚೆ ಡಾರ್ಕ್ ಲಿಪ್ ಲೈನರ್ ಹಾಕಿ ಸ್ವಲ್ಪ ಬ್ಲೆಂಡ್ ಮಾಡಿ ದೆನ್ ನೀವು ಈ ಲಿಪ್ಸ್ಟಿಕ್ನ ನೀವು ಹಾಕ್ಕೊಳ್ಬೋದು. ಆವಾಗ ನಿಮಗೆ ಚೆನ್ನಾಗಿ ಬರುತ್ತೆ. ಆಗಲೇ ನಾನು ಒಂದು ಪಿಂಕ್ ನ್ಯೂಡಲ್ಲಿ ನಾನು ತೋರಿಸ್ದೆ ಡಾರ್ಕ್ ಪೆನ್ಸಿಲ್ ಯೂಸ್ ಮಾಡಿ ಯಾವ ಥರ ಒಂದು ಚೇಂಜ್ ಆಗುತ್ತೆ ಅಂತ. ಅಗೇನ್ ಈಗ ಇನ್ನೊಂದು ನ್ಯೂಡ್ ಕಲರಲ್ಲಿ ನಾನು ತೋರಿಸ್ತೀನಿ. ಸೊ ಮತ್ತೆ ನಾನು ಡಾರ್ಕ್ ಪೆನ್ಸಿಲ್ನ ಡಾರ್ಕ್ ಬ್ರೌನ್ನೇ ನಾನು ಯೂಸ್ ಮಾಡ್ತಿದ್ದೀನಿ ನನ್ನ ಔಟ್ಲೈನ್. ಬ್ಲೆಂಡ್ ಮಾಡ್ತಿದ್ದೀನಿ. ಅಗೇನ್ ಬ್ಲೆಂಡ್ ಮಾಡಾದ್ಮೇಲೆ ನಾನೀಗ ಒಂದು ಆಲ್ಮಂಡ್ ಕಲರ್ದು ನ್ಯೂಡ್ ಯೂಸ್ ಮಾಡ್ತಿದ್ದೀನಿ. ಓಕೆ, you can see now. ಎಸ್, ಸೊ ಯಾವುದೇ ಒಂದು ನ್ಯೂಡ್ ಲಿಪ್ಸ್ಟಿಕ್ ನೀವು ಹಾಕಬೇಕಾದ್ರೆ ಡಾರ್ಕ್ ಬ್ರೌನ್ನ ಯೂಸ್ ಮಾಡಿ. ಓಕೆ, ಸೊ ಅದು ಪಿಂಕ್ ಇರ್ಬೋದು, ಬ್ರೌನ್ ಇರ್ಬೋದು, ಅಥವಾ ಯಾವುದೇ ಒಂದು ವೈನ್ ಕಲರ್ ಇರ್ಬೋದು. ಯಾವುದಾದ್ರೂ ನಿಮ್ಮ ಹತ್ರ ನ್ಯೂಡ್ ಲಿಪ್ಸ್ಟಿಕ್ ನೀವು ಪರ್ಚೇಸ್ ಮಾಡಿದ್ರೆ ಯಾವುದೇ ಒಂದು ನ್ಯೂಡ್ ಕಲರ್ ಅಥವಾ ನಿಮ್ಗೆ ಏನಾದರೂ ಒಂದು ಶೇಡ್ ನಿಮಗೆ ಚೆನ್ನಾಗಿ ಕಾಣಿಸ್ತಿಲ್ಲ ಅಂತಂದರೆ ಗೋ ವಿತ್ ಡಾರ್ಕ್ ಬ್ರೌನ್ ಲಿಪ್ ಲೈನರ್ ಅದನ್ನು ಹಾಕಿ ಬ್ಲೆಂಡ್ ಮಾಡಾದ್ಮೇಲೆ ಲಿಪ್ಸ್ಟಿಕ್ ಅಪ್ಲೈ ಮಾಡಿ ನಿಮಗೆ ಒಂದು ಕಂಪ್ಲೀಟ್ ನಿಮ್ಮ ಲುಕ್ನೇ ಚೇಂಜ್ ಮಾಡುತ್ತೆ. ಓಕೆ, ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಟ್ರೈ ಮಾಡಾದ್ಮೇಲೆ ನನಗೆ ಕಮೆಂಟಲ್ಲಿ ಲೈಕ್ ನನಗೆ ರಿವ್ಯೂ ಹೇಳಿ ಯಾವ ಥರ ವರ್ಕ್ ಆಯಿತು. ಇಫ್ ಇನ್ ಕೇಸ್ ಯೂಸ್ಫುಲ್ ಆಗಿದ್ದರೆ ನನಗೆ ಕಮೆಂಟಲ್ಲಿ ಇದು ಮಾಡಿ. ಆ್ಯಂಡ್ ದೆನ್ ಅಪ್ಕಮಿಂಗ್ ನಿಮ್ಗೆ ಯಾವುದಾದ್ರೂ ಒಂದು ರಿಲೇಟೆಡ್ ಒಂದು ವಿಡಿಯೋ ಬೇಕಂದ್ರೂ ಕೂಡ ಕಮೆಂಟಲ್ಲಿ ನನಗೆ ಹಾಕಿ ನಾನು ಅದ್ರ ರಿಲೇಟೆಡ್ ನಾನು ವಿಡಿಯೋ ಮಾಡ್ತೀನಿ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ದೆನ್ ಸಬ್ಸ್ಕ್ರೈಬ್ ಮಾಡಿ. ಸೊ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಟಾಟಾ. ಹರೇ ಕೃಷ್ಣ.